ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ಗಣಿತ ವಿಷಯದ ಮರುಸಿಂಚನ ಪುನರ್ಮನನ ಹಾಳೆ 6 ಮತ್ತು 7ರಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳ ಸಂಪೂರ್ಣ ಉತ್ತರಗಳನ್ನು ನಾವು ಡಿಸ್ಕಷನ್ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನಾನು 1ರಿಂದ 5 ಪುನರ್ಮನನ ಹಾಳೆಗಳನ್ನು ಬಿಡಿಸಿದ್ದೇನೆ. ಸೊ ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅದನ್ನು ಸಹ ನೋಡಿ ಅದರ ಯೂಸನ್ನು ಪಡ್ಕೊಳ್ಳಿ. ಸಂಖ್ಯಾ ವಿನ್ಯಾಸಗಳು. ಇದರಲ್ಲಿ ಫಸ್ಟ್ ಮೇನ್, ಈ ಕೆಳಗಿನ ಮಗ್ಗಿಗಳ ವಿನ್ಯಾಸದಲ್ಲಿ ಗಮನಿಸಬಹುದಾದ ಅಂಶಗಳನ್ನು ಬರೆಯಿರಿ. ಸೊ ಯಾವ ಅಂಶವನ್ನು ನೀವು ಗಮನಿಸ್ಬೋದು? ಈಗ 9ರ ಮಗ್ಗಿ ನಿಮಗೆ ಗೊತ್ತಿದೆ, ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ನಾವು ಏನನ್ನು ಗಮನಿಸ್ತಾ ಇದ್ದೀವಿ ಅಂದರೆ, ಬೆಸ ಮತ್ತು ಸಮಸಂಖ್ಯೆಗಳು ಅನುಕ್ರಮವಾಗಿ ಬರ್ತಾ ಇದ್ದಾವೆ. ನೋಡಿ, ಇಲ್ಲಿ 9 ಬೆಸ ಸಂಖ್ಯೆ, 8 ಸಮಸಂಖ್ಯೆ, 7 ಬೆಸ ಸಂಖ್ಯೆ, 6 ಸಮಸಂಖ್ಯೆ. ಸೊ ಹಾಗಾಗಿ 9ರ ಮಗ್ಗಿ ಸಂಪೂರ್ಣವಾಗಿ ಬೆಸ ಮತ್ತು ಸಮಸಂಖ್ಯೆಗಳು ಅನುಕ್ರಮವಾಗಿ ಬರ್ತಾ ಇದ್ದಾವೆ. ಸೊ ಈ ವಿನ್ಯಾಸ ನೋಡ್ತೀರಾ. ನೆಕ್ಸ್ಟ್ 2ರ ಮಗ್ಗಿಯನ್ನು ನೋಡಿದ್ರೆ ಇಲ್ಲಿ ಬರೀ ಸಮಸಂಖ್ಯೆಗಳು ಮಾತ್ರ ಬರ್ತಾ ಇದ್ದಾವೆ. 2, 4, 6, 8 ಇವೆಲ್ಲ ಸಮಸಂಖ್ಯೆಗಳೇ ಆಗಿದ್ದಾವೆ. ನೆಕ್ಸ್ಟ್ 7ರ ಮಗ್ಗಿ. ಸೊ 7ರ ಮಗ್ಗಿಯನ್ನು ಬರ್ಕೊಳ್ಳಿ. ಸೊ ನೀವು ಅಲ್ಲಿ ಬರ್ಕೊಂಡಾಗ ನೀವು ಒಂದನ್ನು ಗಮನಿಸ್ತೀರ ಮಕ್ಕಳನ್ನು ನೋಡಿ. 9ರ ಮಗ್ಗಿಯಿಂದ 2ರ ಮಗ್ಗಿಯನ್ನು ನಾವು ಕಳೆದ್ರೆ ನಮಗೆ 7ರ ಮಗ್ಗಿ ಬರುತ್ತೆ. 9ರಿಂದ 2 ಹೋದರೆ 7, 18ರಿಂದ 4 ಹೋದರೆ 14, 27ರಿಂದ 6 ಹೋದರೆ 21, 36ರಿಂದ 8 ಹೋದರೆ 28. ಸೊ ಹಾಗಾಗಿ ನಾವಿಲ್ಲಿ ಏನನ್ನು ಗಮನಿಸ್ತೀವಿ ಅಂದರೆ 9ರ ಮಗ್ಗಿಯಲ್ಲಿ 2ರ ಮಗ್ಗಿಯನ್ನು ಕಳೆದ್ರೆ 7ರ ಮಗ್ಗಿ ಬರ್ತದೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 4ರ ಮಗ್ಗಿ ಮತ್ತು 2ರ ಮಗ್ಗಿಗಳ ಗುಣಲಬ್ಧವನ್ನು ಕೂಡಿದರೆ ಯಾವ ಮಗ್ಗಿ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ 4ರ ಮಗ್ಗಿ ಬರ್ಕೊಳ್ಳಿ, 2ರ ಮಗ್ಗಿಯನ್ನು ಬರ್ಕೊಳ್ಳಿ. ಸೊ ಈ ಗುಣಲಬ್ಧ ಇದೆಯಲ್ಲ, ಇವನ್ನ ಕೂಡಿಸಿ. 4 2 ಕೂಡಿಸಿದ್ರೆ 6, 12, 18, 24, 30, 36. ಸೊ ಈಗ ನೋಡಿದರೆ ಗೊತ್ತಾಗುತ್ತೆ ನಿಮಗಲ್ಲಿ 4ರ ಮಗ್ಗಿ ಮತ್ತು 2ರ ಮಗ್ಗಿಗಳ ಗುಣಲಬ್ಧವನ್ನು ಕೂಡಿಸಿದ್ರೆ 6ರ ಮಗ್ಗಿ ಬರುತ್ತೆ. ನೆಕ್ಸ್ಟ್ ಯಾವ ಯಾವ ಮಗ್ಗಿಗಳ ಗುಣಲಬ್ಧವನ್ನು ಕೂಡಿದರೆ 7ರ ಮಗ್ಗಿ ಬರುತ್ತೆ? 4 ಮತ್ತು 7ರ ಮಗ್ಗಿಯನ್ನು ಕೂಡಿಸಿ ಮಕ್ಕಳ, 7 ಬರುತ್ತೆ. 4ಕ್ಕೆ 3ನ ಕೂಡಿಸಿ 7. ನೆಕ್ಸ್ಟ್ 8ಕ್ಕೆ 9ನ್ನು ಕೂಡಿಸಿ, 8ಕ್ಕೆ 6ನ್ನು ಕೂಡಿಸಿ 14. ಹಾಗಾಗಿ ಇಲ್ಲಿ 7ರ ಮಗ್ಗಿ ಬರುತ್ತೆ. ಅದೇ ರೀತಿ 5 ಮತ್ತು 2ರ ಮಗ್ಗಿಗಳನ್ನ ಕೂಡಿಸಿದ್ರೆ 7ರ ಮಗ್ಗಿಗಳು ಬರ್ತದೆ. ನೆಕ್ಸ್ಟ್ 13ರ ಮಗ್ಗಿ ರಚಿಸಲು ಯಾವ ಮಗ್ಗಿಗಳ ಗುಣಲಬ್ಧವನ್ನು ಕೂಡಬೇಕು? 1ರಿಂದ 9ರ ಮಗ್ಗಿಗಳನ್ನ ತಗೊಳ್ಳಿ. ಸೊ 13ರ ಮಗ್ಗಿ ಬೇಕು ಅಂದರೆ ನಮಗೆ 8ರ ಮತ್ತು 5ರ ಮಗ್ಗಿಗಳ ಗುಣಲಬ್ಧಗಳನ್ನು ಕೂಡಿಸ್ಬೇಕು, 13 ಸಿಗುತ್ತೆ. ಅದೇ ರೀತಿ 9 ಮತ್ತು 4ರ ಮಗ್ಗಿಗಳನ್ನು ಕೂಡಿಸಿದ್ರೆ 13ರ ಮಗ್ಗಿ ಸಿಗುತ್ತೆ. 7 ಮತ್ತು 6ರ ಮಗ್ಗಿಯನ್ನು ಕೂಡಿಸಿದ್ರೆ 13ರ ಮಗ್ಗಿ ಸಿಗ್ತದೆ. ಅರ್ಥ ಆಗಿದೆಯಲ್ಲ? ನೆಕ್ಸ್ಟ್ 3ನೇ ಮೇನ್, ಕೆಳಗಿನ ಸಂಖ್ಯಾ ವಿನ್ಯಾಸವನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, 2, 4, 8, 16. ಸೊ ಇಲ್ಲಿ ಏನಾಗ್ತಿದೆ ನೋಡಿ, 2ಕ್ಕೆ 2ನ್ನು ಕೂಡಿಸಿದ್ರೆ 4, 4ಕ್ಕೆ 4ನ್ನು ಕೂಡಿಸಿದ್ರೆ 8, 8ಕ್ಕೆ 8ನ್ನು ಕೂಡಿಸಿದ್ರೆ 16, 16ಕ್ಕೆ 16ನ್ನು ಕೂಡಿಸಿದ್ರೆ 32, 32ಕ್ಕೆ ಇನ್ನು 32ನ್ನು ಕೂಡಿಸಿದ್ರೆ 64. ಸೊ ಹಾಗಾಗಿ ಈ ರೀತಿ ಈ ವಿನ್ಯಾಸ ಇದೆ. ನೆಕ್ಸ್ಟು 1, 3, 9, 27 ನೋಡಿ, 3, 3, 3ಲಿ 9, 9, 3ಲಿ 27. ಸೊ ಪ್ರತಿಯೊಂದಕ್ಕೂ ನೀವು ಏನು ಮಾಡಬೇಕು, 3ಅನ್ನು ಗುಣಿಸ್ತಾ ಹೋಗಬೇಕು. 23 7ಲಿ 81, 83 3ಲಿ 243. ಅದೇ ರೀತಿ 10, 10 10ಲಿ 100, 100 10ಲಿ 1000, 1000 10ಲಿ 10,000, 10,000 10ಲಿ ಲಕ್ಷ. ಅದೇ ರೀತಿ ಇಲ್ಲಿ 4, 4 4ಲಿ 16, 16 4ಲಿ 64, 64 4ಲಿ 256, 256 4ಲಿ 1024. ಸೊ ಈ ರೀತಿ ನೀವು ಈ ಸಂಖ್ಯಾ ವಿನ್ಯಾಸವನ್ನು ಪೂರ್ಣಗೊಳಿಸಬೇಕು. ನೆಕ್ಸ್ಟ್ ಈ ಕೆಳಗಿನ ಸಂಖ್ಯಾ ವಿನ್ಯಾಸವನ್ನು ಪೂರ್ಣಗೊಳಿಸಿ. ಇಲ್ಲಿ ಕಡಿಮೆ ಆಗ್ತಾ ಬಂದಿದೆ ನೋಡಿ, 3125 ಹಿಂಗೆ ಅಂತ ಹೇಳಿದ್ರೆ 5 5ಲಿ 25, 25 5ಲಿ 125, 125 5ಲಿ 625, 625 5ಲಿ 3125. ಹಾಗಾಗಿ 25 ಮತ್ತು 1. ಅದೇ ರೀತಿ ಇಲ್ಲಿ 6 ಮತ್ತು 1 ಬರುತ್ತೆ, ಇಲ್ಲಿ 8 ಮತ್ತು 4 ಬರುತ್ತೆ. ಸೊ ಪೂರ್ಣಗೊಳಿಸ್ಕೊಳ್ಳಿ. ನೆಕ್ಸ್ಟ್ 5th ಮೇನ್, ಕೆಳಗಿನ ಸಂಖ್ಯಾ ವಿನ್ಯಾಸವನ್ನು ಗಮನಿಸಿ ಉತ್ತರಿಸಿ. ಸೊ ಇಲ್ಲಿ ವಿನ್ಯಾಸವನ್ನು ಕೊಟ್ಟಿದ್ದಾರೆ ಮಕ್ಕಳ, ಅದೇ ರೀತಿ ಈ ಮಾದರಿ ಲೆಕ್ಕ ನೋಡಿಕೊಂಡು ಉತ್ತರಿಸಬೇಕು. ಸೊ 113ಅನ್ನು 3ರಿಂದ ಭಾಗಿಸಿದ್ರೆ 37 ಬರುತ್ತೆ. 222ರಿಂದ 6ರಿಂದ ಭಾಗಿಸಿದ್ರೆ 37. 333ಅನ್ನು 9ರಿಂದ ಭಾಗಿಸಿದ್ರೆ 27. ಅದೇ ರೀತಿ 444ಅನ್ನು 12ರಿಂದ ಭಾಗಿಸಿದ್ರೆ. ಸೊ ಇಲ್ಲಿ ಏನಂದರೆ ನೀವು 3ರ ಮಗ್ಗಿಯನ್ನು ನೆನಪು ಮಾಡ್ಕೊಳ್ಳಿ. ಸೊ 3ರ ಮಗ್ಗಿಯಿಂದ ಈ ಸಂಖ್ಯೆಗಳನ್ನ ಭಾಗಿಸ್ತಾ ಹೋದರೆ ಈಸಿಯಾಗಿ ನಿಮಗೆ 37 ಬರುತ್ತೆ.
555 15ರಿಂದ ಭಾಗಿಸಿದ್ರೆ 37, 666 18ರಿಂದ ಭಾಗಿಸಿದ್ರೆ 37, 777 21ರಿಂದ ಭಾಗಿಸಿದ್ರೆ 37. ಅದೇ ರೀತಿ 888 24ರಿಂದ ಭಾಗಿಸಿದ್ರೆ 37 ಬರುತ್ತೆ. ನೆಕ್ಸ್ಟು ತ್ರಿಕೋನೀಯ ಸಂಖ್ಯೆ ಮತ್ತು ವರ್ಗ ಸಂಖ್ಯೆಗಳು. ಸೊ ತ್ರಿಕೋನೀಯ ಸಂಖ್ಯೆ ಅಂದರೆ ನಿಮಗೆ ಗೊತ್ತಿರಬೇಕು ಮಕ್ಕಳ, ನೋಡಿ ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಿ 1 3 6 10 15 21 28 ಎಕ್ಸೆಟ್ರಾ 78 ಇಲ್ಲಿವರೆಗೆ ಇವೆಲ್ಲ ಏನು ತ್ರಿಕೋನೀಯ ಸಂಖ್ಯೆಗಳು. ಅರ್ಥ ಆಗ್ತಾ ಇದೆಯಾ? ಸೊ ಫಸ್ಟ್ ಮೇನ್ ಕೆಳಗಿನ ತ್ರಿಕೋನೀಯ ಸಂಖ್ಯೆಗಳನ್ನು ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಿ. ಸೊ ಇಲ್ಲೊಂದು ತ್ರಿಕೋನೀಯ ಸಂಖ್ಯೆ ಕೊಟ್ಟಿದ್ದಾರೆ, ಅದರ ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ನೀವು ಬರೀಬೇಕಾಗುತ್ತೆ. 15 ನಾವು 1 + 2 + 3 + 4 + 5, ಸೊ ಇಷ್ಟು ಕೂಡಿಸಿದ್ರೆ 15 ಬರುತ್ತೆ. ಅದೇ ರೀತಿ 36 ಬರಬೇಕು ಅಂದರೆ 1 2 3 4 till 8 ಇಷ್ಟನ್ನು ಕೂಡಿಸಿದ್ರೆ 36 ಬರುತ್ತೆ. ಅದೇ ರೀತಿ 55 ಬೇಕಂತ ಹೇಳಿದರೆ 1ರಿಂದ 10 ಕೂಡಿಸ್ತಾ ಹೋದರೆ ವಿಲ್ ಗೆಟ್ 55. ಸೊ ಅವ್ರು ಹೇಳಿರೋದು ಅನುಕ್ರಮ ಸಂಖ್ಯೆಗಳಾಗಿ 1 2 3 4 5, ಸೊ ಈ ಒಟ್ಟಾರೆಯನ್ನು ಕೂಡಿಸ್ತಾ ಹೋಗ್ತೀರಾ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ತ್ರಿಕೋನೀಯ ಸಂಖ್ಯೆನ ಬರೀರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 6ನೆಯ ತ್ರಿಕೋನೀಯ ಸಂಖ್ಯೆ ಯಾವುದು? ಸೊ ನಾನು ಆಲ್ರೆಡಿ ಇಲ್ಲಿ ನಿಮಗೆ ಹೇಳಿದೆ 1 3 6. ಸೊ ಇದರಲ್ಲಿ ನೋಡಿ 6ನೇ ತ್ರಿಕೋನೀಯ ಸಂಖ್ಯೆ ಯಾವುದು? 21. ಸೊ ಹಾಗಾಗಿ 21 6ನೇ ತ್ರಿಕೋನೀಯ ಸಂಖ್ಯೆ. 11ನೇ ತ್ರಿಕೋನೀಯ ಸಂಖ್ಯೆ ಯಾವುದು? 7 8 9 10 11. ಸೊ 11ನೇ ಪ್ಲೇಸಲ್ಲಿ ಯಾವುದಿದೆ? 66. ಹಾಗಾಗಿ 11ನೇ ತ್ರಿಕೋನೀಯ ಸಂಖ್ಯೆ ಯಾವುದು? 66. 10 ಎಷ್ಟನೇ ತ್ರಿಕೋನೀಯ, ಸೊ ಇದು ಉಲ್ಟಾ ಕೇಳಿದ್ದಾರೆ ನೋಡಿ. 10 ಎಷ್ಟನೇ ತ್ರಿಕೋನೀಯ ಸಂಖ್ಯೆ ನೋಡಿ? 1 2 3 4. ಸೊ ಹಾಗಾಗಿ 4ನೇ ತ್ರಿಕೋನೀಯ ಸಂಖ್ಯೆ 10 ಆಗಿರುತ್ತೆ. ಸೊ ಅರ್ಥ ಆಗಿದೆಯಲ್ಲ? ಸೊ ನಿಮಗೆ ತ್ರಿಕೋನೀಯ ಸಂಖ್ಯೆಗಳು ಇವೆಲ್ಲ ಗೊತ್ತಿದೆ, ಹಾಗಾಗಿ ಇದು ನಿಮಗೆ ಜಸ್ಟ್ ಇವೆಲ್ಲನೂ ನೀವೇನು ಮಾಡ್ತಾ ಇದ್ದೀರಾ? ರಿಮೈಂಡ್ ಮಾಡ್ಕೋತಾ ಇದ್ದೀರಾ ಹಳೇದನ್ನು. ಸೊ ಹಾಗಾಗಿ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತಿಲ್ಲ ಮಕ್ಕಳ. ಮುಂದಿನ ತ್ರಿಕೋನೀಯ ಸಂಖ್ಯೆಗಳನ್ನು ಬರೀರಿ. 15 21 28. ಸೊ ಕಂಟಿನ್ಯೂ ಆಗುತ್ತೆ. 28 ಆದಮೇಲೆ 36 45 325 351 378. ನೆಕ್ಸ್ಟ್ ಯಾವ ಸಂಖ್ಯೆಗಳನ್ನು ಗುಣಿಸಿದಾಗ ಈ ವರ್ಗ ಸಂಖ್ಯೆ ಬರ್ತವೆ? ಸೊ ವರ್ಗ ಸಂಖ್ಯೆ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಮಕ್ಕಳ. ಎರಡೂ ಸಂಖ್ಯೆಗಳನ್ನು ಗುಣಿಸಿದಾಗ ಒಂದು ಮೊತ್ತ ಬರ್ತದೆ. ಸೊ ಈಗ 2 2 4 4 4 16. ಸೊ ಅವು ವರ್ಗ ಸಂಖ್ಯೆಗಳಾಗಿರ್ತವೆ. ಸೊ 121 ನಾವು 11 11 ಅಂದರೆ 11ರ ಘಾತ 2 ಅಂತ ಬರೀಬೋದು. ಸೊ 256 16 16ಲಿ 256, ಆಗ 16 ಸ್ಕ್ವೇರ್. ಸೊ ಅವ್ರ ವರ್ಗ ಸಂಖ್ಯೆ ಕೇಳಿದ್ದಾರೆ. 625 25 ಸ್ಕ್ವೇರ್ ಅಂತ ಹೇಳಿ ಬರೀಬೋದು. ನೆಕ್ಸ್ಟು ಈ ಕೆಳಗಿನ ವರ್ಗ ಸಂಖ್ಯೆಗಳನ್ನು ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತವಾಗಿ ಬರೆಯಿರಿ. ಸೊ ಇಲ್ಲಿ ಒಂದು ವರ್ಗ ಸಂಖ್ಯೆ ಕೊಟ್ಟಿದ್ದಾರೆ 81. ಸೊ ಇದರ ಅನುಕ್ರಮ ಬೆಸ ಸಂಖ್ಯೆಗಳು ಅಂದರೆ 1 3 5 7 9. ಸೊ ಇವುಗಳನ್ನ ಕೂಡಿಸ್ತಾ ಹೋಗಿ ನಮಗೆ 81 ಬರಬೇಕು. ಸೊ ಅಲ್ಲಿ ತನಕ ಕೂಡಿಸ್ಬೇಕು. ಸೊ ನೀವು 1 3 5 7 + 9 + 11 + 13 + 15 + 17 ಇಲ್ಲಿವರೆಗೂ ಕೂಡಿಸಿದ್ರೆ ನಮಗೆ 81 ಬರುತ್ತೆ. ಅಂದರೆ 9 ಸ್ಕ್ವೇರ್ ಅಂದರೆ 9 9ಲಿ ವರ್ಗಮೂಲ ಯಾವುದು? 9 9ಲಿ 81. ಸೊ ಅದೇ ರೀತಿ 144ನ್ನು ನೀವು 23 ಬೆಸ ಸಂಖ್ಯೆ ಬರೋ ತನಕ ನೀವು ಕೂಡಿಸ್ತಾ ಹೋದರೆ ವಿಲ್ ಗೆಟ್ 12 ಸ್ಕ್ವೇರ್. ಅದೇ ರೀತಿ 400ನ್ನು ನಾವು 39ರವರೆಗೆ ಕೂಡಿಸ್ತಾ ಹೋಗಿ 1 + 3 + 5 ಸೊ ನಾನು ಇಲ್ಲಿ ಕೊಟ್ಟಿದ್ದೀನೆಲ್ಲ ಕಾಪಿ ಮಾಡ್ಕೊಳ್ಳಿ. ಸೊ ಆ್ಯಸ್ ಇಟ್ ಈಸ್. ಸೊ ಈಸಿ ಇದೆ. ಸೊ ಅದಷ್ಟು ನಿಮಗೆ ಪುನರ್ಮನನ ಹಾಳೆ 6ರಲ್ಲಿ ಬರ್ತದೆ. ನೆಕ್ಸ್ಟ್ ಪುನರ್ಮನನ ಹಾಳೆ 7. ಇಲ್ಲಿ ಬೀಜಗಣಿತದ ಮೂಲ ಪರಿಕಲ್ಪನೆಗಳ ಬಗ್ಗೆ ನಾವು ತಿಳಿತಾ ಹೋಗ್ತೀವಿ. ಸೊ ಇಲ್ಲೊಂದು ನೋಡಿ ಮಕ್ಕಳ, ಚಿತ್ರ ವಿನ್ಯಾಸದ ಕೋಷ್ಟಕ ಕೊಟ್ಟಿದ್ದಾರೆ. ಇಲ್ಲಿ 4 ನಕ್ಷತ್ರ ಇದೆ ಕೆಂಪು ಬಣ್ಣದ್ದು. ಇಲ್ಲಿ ಕೆಂಪು ಬಣ್ಣದ್ದು ಕೇಸರಿ ಬಣ್ಣದ್ದು 4 ನಕ್ಷತ್ರ. ಇಲ್ಲೂ ಸಹ 4 ಇದೆ. ಮುಂದಿನ ಬಾಕ್ಸ್ಗಳಲ್ಲಿ ಏನಾಗಿದೆ? ಕಂಟಿನ್ಯೂ 4ಕ್ಕೆ ಹೋಗ್ತಾ ಇದೆ. ಆದರೆ ಇಲ್ಲಿ ನೀಲಿ ಬಣ್ಣದ್ದೇನಾಗಿದೆ? ಮೊದಲನೇ ಬಾಕ್ಸಲ್ಲಿ ಇಲ್ಲ, 0. ಆದರೆ ಎರಡನೇ ಬಾಕ್ಸಲ್ಲಿ ಏನಾಗಿದೆ? 3 ಇದೆ. ಮೂರನೇದರಲ್ಲಿ ಡಬಲ್ 3 ಇರೋದು 6 ಆಗಿದೆ. 4ನೇ ಬಾಕ್ಸಲ್ಲಿ 6 ಇರೋದು 9 ಆಗಿದೆ. ಸೊ ಅದೇ ರೀತಿ ಅದು ಮುಂದುವರಿತಾ ಹೋಗಿದೆ. ಸೊ ಆ ಬಾಕ್ಸ್ ಮೇಲೆ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಸೊ ಕೇಸರಿ ನಕ್ಷತ್ರ ಸಂಖ್ಯೆ ಎಷ್ಟಿದೆ, ನೀಲಿ ನಕ್ಷತ್ರ ಎಷ್ಟಿದೆ? ಸೊ ಮೊದಲನೇ ಬಾಕ್ಸಲ್ಲಿ ಆಬ್ವಿಯಸ್ಲಿ ಅವರೇ ಕೊಟ್ಟಿದ್ದಾರೆ 4 0. ಎರಡನೇ ಬಾಕ್ಸಲ್ಲಿ ಕೇಸರಿ ನಕ್ಷತ್ರ 4 ಇದೆ, ನೀಲಿ ನಕ್ಷತ್ರ 3. ಮೂರನೇ ಬಾಕ್ಸಲ್ಲಿ ಎಷ್ಟಿದೆ? ಸೊ 4 ಇದೆ. ಕಂಟಿನ್ಯೂ ಇದು, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನೋಡಿ ನಿಮಗೆ ಕಾಣಿಸ್ತಾ ಇದೆ. ಸೊ ಇದೇನಾಗ್ತಿದೆ? ಕಂಟಿನ್ಯೂಷನ್ ಆಗ್ತಾ ಇದೆ. ಹಾಗಾಗಿ ಕೇಸರಿ ನಕ್ಷತ್ರ ಟಿಲ್ n ಬಾಕ್ಸ್ವರೆಗೂ ಅದು 4 ಇದೆ. ಓಕೆನಾ? ಆದರೆ ಇಲ್ಲೇನಾಗಿದೆ? ನೀಲಿ ನಕ್ಷತ್ರ 6 ಇದೆ, ನೆಕ್ಸ್ಟ್ 9, ನೆಕ್ಸ್ಟ್ 12 ಬರುತ್ತೆ, ನೆಕ್ಸ್ಟ್ 15 ಆಗ್ತದೆ,
ಯಾಕೆಂದರೆ ಪ್ರತಿ ಬಾಕ್ಸಲ್ಲಿ 3 ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ 18 ಆಗುತ್ತೆ, ನೆಕ್ಸ್ಟ್ 21 ಆಗುತ್ತೆ. ಸೊ ಅವ್ರು ಏನಂದ್ರೆ n ಬಾಕ್ಸ್ ಕೇಳಿದ್ದಾರೆ. ಸೊ ಹಾಗಾಗಿ ಪ್ರತಿ ಬಾಕ್ಸಲ್ಲಿ 3 ನೀಲಿ ನಕ್ಷತ್ರ ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ವಿಲ್ ಗೆಟ್ nth ಟರ್ಮ್ ಅಂತ ಹೇಳಿದ್ರೆ 3n ಅಷ್ಟು ನಮಗೆ ನೀಲಿ ನಕ್ಷತ್ರಗಳ ಸಂಖ್ಯೆ ಬರ್ತದೆ. ನೆಕ್ಸ್ಟ್ ಹೇಳಿಕೆಗಳನ್ನು ಓದಿಕೊಂಡು ಸೂಕ್ತ ಬಹುಪದೋಕ್ತಿ ಬರೆಯಿರಿ. ಉದಾಹರಣೆ ಅವರೇ ಕೊಟ್ಟಿದ್ದಾರೆ ಮಕ್ಕಳ. ರಾಮು ಕೃಷ್ಣನಿಗಿಂತ 3 ಅಂಕಗಳನ್ನು ಹೆಚ್ಚು ಪಡೆದಿದ್ದಾನೆ. ಹಾಗಾದರೆ ರಾಮು ಪಡೆದ ಅಂಕ. ಸೊ ರಾಮುವನ್ನು ನೀವು ಯಾವುದೇ ಒಂದು ಇದರಲ್ಲಿ ತಗೊಳ್ಳಿ. ಸೊ ಪಿ ಪ್ಲಸ್ ರಾಮು ಕೃಷ್ಣನಿಗಿಂತ 3 ಅಂಕ, ಹಾಗಾಗಿ P+3. ಸೊ ಪಿ ಅಂದರೆ ಕೃಷ್ಣ ಪಡೆದ ಅಂಕಗಳಾಗಿರ್ತದೆ. ಅದೇ ರೀತಿ ಈಗ ನಾವು ಉಳಿದದನ್ನು ಬರೀಬೇಕು. ಅರುಣಾಳು ಶೋಭಾಗಿಂತ 5 ವರ್ಷ ಚಿಕ್ಕವಳು. ಸೊ ಅರುಣಾಳ ವಯಸ್ಸು ಏನಾಗಿದೆ, ಶೋಭಾಳಿಗಿಂತ ಚಿಕ್ಕದು, ಹಾಗಾಗಿ ಶೋಭಾ ವಯಸ್ಸು ಗೊತ್ತಿಲ್ಲ. ಸೊ y ತಗೊಳ್ಳಿ, y-5 ಮಾಡಿದ್ರೆ ಅರುಣಾಳ ವಯಸ್ಸು ಬರುತ್ತೆ. ಹಾಗಾಗಿ y = ಶೋಭಾ ವಯಸ್ಸಾಯಿತು. ನೆಕ್ಸ್ಟ್ ರಾಕೇಶ್ ಒಂದು ಜೋಳವನ್ನು ₹10ಕ್ಕೆ ಮಾರ್ತಾನೆ. ಹಾಗಾದರೆ ಅವನು ಟಿ ಸಂಖ್ಯೆಯ ಜೋಳಗಳನ್ನು ಮಾರಿದಾಗ ಗಳಿಸಿದ ಹಣ ಎಷ್ಟು? ಸೊ ಅದನ್ನು 10T. ಸೊ ಟಿ ಅನ್ನೋದು ಒಂದು ಜೋಳಕ್ಕೆ ₹10 ಅನ್ನೋದನ್ನು ಹೇಳುತ್ತೆ. ಮೂರನೇ ಪ್ರಶ್ನೆ, ಸುಚಿತ್ರ ₹15 ನೀಡಿ Kಗಳಷ್ಟು ಸಿನಿಮಾ ಟಿಕೆಟ್ ಕೊಂಡುಕೊಂಡಳು. ಹಾಗಾದರೆ ಪ್ರತಿ ಟಿಕೆಟಿನ ಬೆಲೆ ಎಷ್ಟು? ಸೊ ಹಾಗಾಗಿ ಇಲ್ಲಿ ಭಾಗಿಸ್ಬೇಕಾಗುತ್ತೆ. ಸೊ K/15/K ಮಾಡಿದ್ರೆ ಸೊ ನಮಗೆ ಪ್ರತಿ ಟಿಕೆಟಿನ ಬೆಲೆ ಗೊತ್ತಾಗುತ್ತೆ. ಹಾಗಾಗಿ K ಅನ್ನೋದು ಟಿಕೆಟಿನ ಬೆಲೆ ಆಗಿರ್ತದೆ. ಸೀತಾ ಆಶಾಳು ಪಡೆದ ಪದಕಗಳ 3ರಷ್ಟಕ್ಕಿಂತ ಹೆಚ್ಚು ಅಂಕಗಳನ್ನು ಪದಕ ಪಡೆದಿದ್ದಾಳೆ. ಅಂದರೆ ಸೀತಾ ಆಶಾಳಿಗಿಂತ, ಹಾಗಾಗಿ ಆಶಾಳು ಪಡೆದ ಪದಕವನ್ನು ಎ ಅಂತ ಕನ್ಸಿಡರ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ 3A+10 ಆಗುತ್ತೆ. ಈ ರೀತಿ ಈ ಬಹುಪದೋಕ್ತಿಗಳನ್ನು ಬರೆಯುವಂಥದ್ದು. ಸೊ ಈ ಮೇಲಿನ ಹೇಳಿಕೆಗಳಿಗೆ ಉತ್ತರಿಸಿದ ನಂತರ ನೀವು ಗಮನಿಸಿದ ಅಂಶ ಏನಪ್ಪ ಅಂದರೆ, ಕೊಟ್ಟಿರುವ ಹೇಳಿಕೆಗಳನ್ನು ಬಹುಪದೋಕ್ತಿ ರೂಪದಲ್ಲಿ ಬರೆಯುವುದು, ಕೊಟ್ಟಿರುವ ಹೇಳಿಕೆಯಲ್ಲಿ ಚರಾಕ್ಷರಗಳ ಬಳಕೆಯನ್ನು ಮಾಡುವಂಥದ್ದು, ಬೀಜಗಣಿತದ ಮೂಲ ಕ್ರಿಯೆಗಳ ಪರಿಕಲ್ಪನೆ ಮತ್ತು ರೇಖಾತ್ಮಕ ಬಹುಪದೋಕ್ತಿಗಳಲ್ಲಿ ಬರೆಯಲಾಗಿದೆ. ಸೊ ಇದಿಷ್ಟು ನಾವಲ್ಲಿ ಗಮನಿಸಬೇಕಾದಂಥ ಅಂಶಗಳು. ಸಮೀಕರಣ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಅವರೇ ಒಂದು ಉದಾಹರಣೆ ಕೊಟ್ಟಿದ್ದಾರೆ. 2mಗೆ 10 ಕೂಡಿದಾಗ 20 ಬರ್ತದೆ. ಹಾಗಾಗಿ 2m+10 ಮಾಡಿದ್ರೆ 20. 2m+10 = 20. ಪಿಗೆ 5q ಅನ್ನು ಕೂಡಿದಾಗ 15 ಆಗುತ್ತದೆ. ಅಂದರೆ P+5q = 15. 15ರಿಂದ 8n ಅನ್ನು ಕಳೆದರೆ 7 ಸಿಗುತ್ತೆ. ಅಂದರೆ 15 - 8n = 7 ಆಗುತ್ತೆ. ಎಸ್ ಅನ್ನು 7ರಿಂದ ಗುಣಿಸಿದಾಗ 49 ಬರುತ್ತೆ. ಹಾಗಾಗಿ S × 7 ಮಾಡಿದ್ರೆ 49. ವೈನ 5ರಷ್ಟಕ್ಕೆ 3ರನ್ನು ಸೇರಿಸಿದರೆ 15 ಆಗುವುದು. ಹಾಗಾಗಿ 5y + 3 = 15 ಆಗುತ್ತೆ. ನೆಕ್ಸ್ಟ್ ಹೇಳಿಕೆ ರೂಪದಲ್ಲಿ, ಸೊ ಅಲ್ಲಿ ಬಹುಪದೋಕ್ತಿ ಕೊಟ್ಟಿದ್ದಾರೆ, ಹೇಳಿಕೆ ರೂಪದಲ್ಲಿ ಬರಿಬೇಕಾಗುತ್ತೆ. P - 3 = 7 ಅಂದರೆ ಪಿಯಿಂದ 3ನ್ನು ಕಳೆದ್ರೆ 7 ಬರ್ತದೆ. 3n = 21 ಅಂದರೆ n ನ 3ರಷ್ಟಕ್ಕೆ 21 ಸಮನಾಗಿದೆ. y/5 = 4 ಅಂತ ಹೇಳಿದರೆ yಗೆ 5ರಿಂದ ಭಾಗಿಸಿದಾಗ 4 ಬರುತ್ತದೆ. c ನ 2ರಷ್ಟಕ್ಕೆ 3ನ್ನು ಸೇರಿಸಿದರೆ 9 ದೊರೆಯುತ್ತದೆ. ಹಾಗಾಗಿ ಹೇಳಿಕೆ ಬರೆಯೋದು ಬಹಳಷ್ಟು ಈಸಿ ಮಕ್ಕಳ. ನೆಕ್ಸ್ಟ್ ಸರಿತಾಳ ಈಗಿನ ವಯಸ್ಸು y ಆಗಿರಲಿ. ಸೊ ಹಾಗಾಗಿ ಪ್ರತಿ ಪ್ರಶ್ನೆಯಲ್ಲೂ y ಅಂತಲೇ ನೀವು ತಗೋಬೇಕಾಗುತ್ತೆ. ಸೊ ಈಗಿನಿಂದ 5 ವರ್ಷಗಳಲ್ಲಿ ಅವಳ ವಯಸ್ಸು ಎಷ್ಟಾಗ್ತದೆ? ಹಾಗಾಗಿ y+5. ಅದೇ ರೀತಿ ಈಗಿನಿಂದ 3 ವರ್ಷಗಳ ಹಿಂದೆ ಅವಳ ವಯಸ್ಸು ಅಂದರೆ ಕಳಿಬೇಕು, y-3. ಸರಿತಾಳ ತಾತನ ವಯಸ್ಸು ಅವಳ ವಯಸ್ಸಿನ 6ರಷ್ಟಿದೆ. ಹಾಗಾದರೆ ತಾತನ ವಯಸ್ಸೆಷ್ಟು? ಸೊ ತಾತನ ವಯಸ್ಸನ್ನು ನೀವು 6y ಅಂತ ಹೇಳಿ ತಗೋಬೇಕಾಗುತ್ತೆ. ಯಾಕೆಂದರೆ 6ರಷ್ಟು ದೊಡ್ಡವರಿದ್ದಾರೆ, ಹಾಗಾಗಿ 6y. ಸರಿತಾಳ ಅಜ್ಜಿ ತಾತನಿಗಿಂತ 2 ವರ್ಷ ಚಿಕ್ಕವಳು. ಹಾಗಾಗಿ ಏನಾಗುತ್ತೆ, 6y - 2 ಮಾಡಿದ್ರೆ ವಿಲ್ ಗೆಟ್ ಅಜ್ಜಿಯ ವಯಸ್ಸು. ನೆಕ್ಸ್ಟ್ ಸರಿತಾಳ ತಂದೆಯ ವಯಸ್ಸು ಅವಳ ವಯಸ್ಸಿನ 3ರಷ್ಟಕ್ಕಿಂತ 5 ವರ್ಷ ಹೆಚ್ಚು. ಸರಿತಾಳ ತಂದೆಯ ವಯಸ್ಸು ಏನಾಗಿದೆ? ಸೊ ತಂದೆಯ ವಯಸ್ಸು 3y + 5 ಆಗುತ್ತೆ. ನೆಕ್ಸ್ಟ್ ಚಿತ್ರಗಳ ಸುತ್ತಳತೆಯನ್ನು ಬೀಜಗಣಿತದ ಹೇಳಿಕೆ ರೂಪದಲ್ಲಿ ಕೇಳಿದ್ದಾರೆ. ಸೊ ಸುತ್ತಳತೆ ಅಂತ ಹೇಳಿದರೆ ಎಲ್ಲ ಬಾಹುಗಳನ್ನು ಕೂಡಿಸುವಂಥದ್ದು. ಸೊ ಹಾಗಾಗಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ 2 + 2 + a ಸುತ್ತಳತೆ. ಸೊ ಬೀಜಗಣಿತದ ರೂಪದಲ್ಲಿ ಬರೀಬೇಕು ಅಂದರೆ 4 + a ಆಗುತ್ತೆ. ಅದೇ ರೀತಿ ನಮಗೆ ಇಲ್ಲಿ ನೋಡಿ, ಇಲ್ಲಿ ಒಂದು ತ್ರಿಭುಜ ಇದೆ BA 2a. ಸೊ ಹಾಗಾಗಿ ಸುತ್ತಳತೆ ಅಂದರೆ ಎಲ್ಲವನ್ನು ಕೂಡಿಸುವಂಥದ್ದು, a + 2b 2a + b. ಸೊ ಬೀಜಗಣಿತ ರೂಪದಲ್ಲಿ ಬಂದರೆ 3a + b ಆಗುತ್ತೆ. ಅದೇ ರೀತಿ m + m + m + m ಆದರೆ ಇದು 4m ಅಂತ ಹೇಳಿ ತಗೊಳ್ತೀವಿ. ನೆಕ್ಸ್ಟ್ ಇಲ್ಲಿಗೆ ಬಂದರೆ p + p
ಪ್ಲಸ್ ಎಮ್ ಪ್ಲಸ್ ಎಮ್, ದಟ್ ಮೀನ್ಸ್ 2p ಪ್ಲಸ್ 2m, ದಟ್ ಮೀನ್ಸ್ 2 ಆಫ್ p ಪ್ಲಸ್ m ಅಂತ ಬರೀಬೇಕು. ನೆಕ್ಸ್ಟು ಲಾಸ್ಟ್ ಒನ್, ಫೋರ್ತ್ ಒನ್, ಇಲ್ಲಿ 6 ಬಾಹುಗಳಿದೆ, ಹಾಗಾಗಿ k ಪ್ಲಸ್ ಕೆ ಪ್ಲಸ್ ಕೆ ಪ್ಲಸ್ ಕೆ ಪ್ಲಸ್ ಅಂತ ಬರೆದ್ರೆ ನಾವು 6k ಅಂತ ಹೇಳಿ ಆಲ್ಜಿಬ್ರಾದಲ್ಲಿ ಬರಿತೀವಿ. ಸೊ ಇದಿಷ್ಟು ಮಕ್ಕಳ ನಿಮಗೆ ಪುನರ್ಮನನ ಹಾಳೆ 6 ಮತ್ತು 7ಕ್ಕೆ ಸಂಬಂಧಪಟ್ಟಂತಹ ಉತ್ತರಗಳು. ನನ್ನ ಮುಂದಿನ ವಿಡಿಯೋದಲ್ಲಿ ನಾನು 8 ಮತ್ತು 9 ಮತ್ತು 10 ಈ 3 ಹಾಳೆಗಳಿಗೆ ಸಂಬಂಧಪಟ್ಟಂತೆ ನಾನು ಅವುಗಳ ಉತ್ತರಗಳನ್ನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.